ಎಲ್ಲ ಗೌರವಾನ್ವಿತ ರಾಜ್ಯ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಈಗ ಅತ್ಯಂತ ಪ್ರಮುಖವಾದ ಘಟ್ಟ ಈ ಒಂದು ಕಾರ್ಯಕ್ರಮ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳ ತರಬೇತಿ ಶಿಬಿರವನ್ನು ಮಾಡಿದ್ದಾರೆ. ತರಬೇತಿ ಶಿಬಿರದಲ್ಲಿ ನೀವು ಕೂಡ ಇದ್ರಿ. ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಸಿಗ್ತದೆ, ದೇಶದ ಕಾನೂನು ಏನು ಹೇಳ್ತದೆ, ದೇಶದ ಕಾನೂನನ್ನು ಹೆಂಗೆ BJPಯವರು ರಿಲೇಷನ್ ಮಾಡಿದ್ದಾರೆ, ಮತ್ತು ಈ ಸ್ಕೀಮ್ಗಳು ಏನು ಕಟ್ಟಕಡೆಯ ಕಾರ್ಮಿಕರಿಗೆ ಸಿಗಬೇಕು ಅದ್ರ ಬಗ್ಗೆ ಎಲ್ಲ ನಾವು ನಿರ್ದೇಶನ. ಸೊ ನಮ್ಮ ಕಾಂಗ್ರೆಸ್ ಐಡಿಯಾಲಜಿಗಳನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಫಸ್ಟು ನಾವು ನಮ್ಮ ಐಡಿಯಾಲಜಿಗಳನ್ನು, ನಮ್ಮ ತತ್ವ ಸಿದ್ಧಾಂತಗಳನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಕೂಡ. ಏನೀಗ ನಮ್ಮ ಸರ್ಕಾರ ನಡೀತಾ ಇದೆ, ಕಳೆದ 3 ವರ್ಷದಿಂದನೂ ಕೂಡ ಅನೇಕ ಕಾರ್ಮಿಕರ ಕಾನೂನುಗಳನ್ನು ಜಾರಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಮೊನ್ನೆ ಈಗ ಕನಿಷ್ಠ ವೇತನವನ್ನು ಯಾವ ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸುಮಾರು 23,000ದಿಂದ 26,000ವರೆಗೂ ಕೂಡ ಸೆಕ್ಟರ್ ವೈಸು ಜಾಸ್ತಿ ಮಾಡಿದ್ದಾರೆ. ಅದನ್ನು ಮಾಲೀಕ ವರ್ಗ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ, ಸ್ಟೇಗೆ ಹೋಗಿದ್ದಾರೆ, ಕೊಡಲಿಲ್ಲ. ಹಾಗಾಗಿ ನಡೀತಾ ಇದೆ. ಆಮೇಲೆ ಗಿಗ್ ವರ್ಕರ್ಸ್ ಒಂದು ಬೋರ್ಡನ್ನು ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರು ಎಫೆಕ್ಟಿವ್ ಆಗಿ ಜಾರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅಂಗನವಾಡಿಯವ್ರಿಗೂ ಕೂಡ ಅವ್ರಿಗೆ ಏನು ವೇತನದ ಸಮಸ್ಯೆ ಇತ್ತು ಜಾಸ್ತಿ ಮಾಡ್ತಿದ್ದಾರೆ. ವಿಶೇಷವಾಗಿ ಏನು ಮಹಿಳೆಯರಿಗೆ, ಗಾರ್ಮೆಂಟ್ಸ್ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕು ಅನ್ನೋದ್ರ ಜೊತೆಯಲ್ಲಿ ಇಡೀ ರಾಜ್ಯದ ಅದು ಉದ್ದೇಶನೇ ವರ್ಕರ್ಸ್ಗಳಿಗೆ ಬಸ್ಸನ್ನು ಉಚಿತವಾಗಿ ಕೊಡಬೇಕು ಅಂತಿತ್ತು. ಬಟ್ ಎಲ್ಲ ರಾಜ್ಯ ಪೂರ್ತಿ ಕೊಟ್ಟರೆ ಅನುಕೂಲ ಆಗ್ತದೆ. ಯಾವ ಮಹಿಳೆ ಇವತ್ತು ಮೈಸೂರಿನವರು ಭಾಳ ಜನರು ಬೆಂಗಳೂರೇ ನೋಡೋಕ್ಕಾಗಿಲ್ಲ, ಅಂಥ ಒಂದು ಮಹಿಳೆನೂ ಕೂಡ ಇಡೀ ರಾಜ್ಯದಲ್ಲಿ ಸ್ವತಂತ್ರವಾಗಿ ಓಡಾಡಲಿ, ಯಾರನ್ನೂ ಅವಲಂಬಿಸಬಾರ್ದು, ಅವ್ರ ಗಂಡನ್ನಾಗಲಿ ಮಕ್ಕಳನ್ನಾಗಲಿ ದುಡ್ಡುಗೋಸ್ಕರ ಅವಲಂಬಿಸಬಾರ್ದು ಅಂತೇಳಿ ನಮ್ಮ ಸರ್ಕಾರ ಮಾಡಿದೆ. ಮುಂದೆನೂ ಕೂಡ ಇನ್ನೂ ಕಳೆದ 2 ವರ್ಷದಲ್ಲಿ ಏನೇನು ಯೋಜನೆಗಳಿದೆ ಮಾಡುವಂಥ ಪ್ರಯಾಣ ಮಾಡ್ತಾಯಿದ್ದಾವೆ. ಬಟ್ ಒಂದು ಟಾಸ್ಕ್ ಫೋರ್ಸ್ ಕಮಿಟಿನ ರಚನೆ ಮಾಡಬೇಕು ಅಂತ ಚಿಂತನೆ ಇದೆ. ಯಾರ್ಯಾದರೂ ಕಾರ್ಮಿಕರು ಪರವಾಗಿರ್ತಕ್ಕಂಥ ಒಂದಷ್ಟು ನಿವೃತ್ತ ಅಧಿಕಾರಿಗಳನ್ನು ಸೇರಿಸಿ ಇನ್ನೇನು ಎಫೆಕ್ಟಿವ್ ಆಗಿ ನಾವು ಕಾರ್ಮಿಕರಿಗೆ ಕೊಡ್ಬೋದು, ಕಾರ್ಮಿಕರ ರೈಟ್ಸನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು, ಇನ್ನೇನಾದರೂ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಕಳೆದ ವಾರದಲ್ಲಿ ಒಂದು ಸಭೆ ಕೂಡ ಮಾಡಿದರು. ಅದಕ್ಕೆ ಪೂರಕವಾದ ಒಂದಷ್ಟು ಸಲಹೆಗಳನ್ನು ಕೊಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಮೈಸೂರಿಂದನೇ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೇವೆ. ಬೇರೆ ಎಲ್ಲ 40 ಜಿಲ್ಲೆಯಲ್ಲೂ ಕೂಡ ಮಾಡ್ತೀವಿ. ಈ ದಿನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಎಲ್ಲ ಪದಾಧಿಕಾರಿಗಳಿಗೆ ID ಕಾರ್ಡ್ ವಿತರಣೆ ಕಾರ್ಯಕ್ರಮ ಮತ್ತು ಸರ್ವ ಸದಸ್ಯರ ಸಭೆ ಮತ್ತು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೋ. ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ BJ ವಿಜಯಕುಮಾರ್ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಪುಟ್ಸಮ್ಗೌಡರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮೂಲಕ ನಾವು ತಿಳಿಸಿದ್ದೇನೆಂದರೆ, ಕಾರ್ಮಿಕರ ಪರವಾಗಿ ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗ್ತಿದೆ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಏನು ಸೌಲಭ್ಯಗಳು ಬರ್ತದೆ ಆ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ನೇರ ತಲುಪಿಸೋಂಥ ಒಂದು ಎಲ್ಲ ಪದಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಮತ್ತು ಕನ್ಸ್ಟ್ರಕ್ಷನ್ ಕಾರ್ಮಿಕರಾಗಿರ್ಬೋದು, ಇವ್ರಿಗೆ ಏನು ಸೌಲಭ್ಯಗಳಿದೆ ಇದನ್ನು ನೇರ ತಲುಪಿಸೋಂಥ ಕಾರ್ಯಕ್ರಮನ ಇವತ್ತು ನಾವು ಸಭೆ ಮೂಲಕ ಒಂದು ತಿಳಿಸಿದ್ದೀವಿ. ಈ ಉದ್ದೇಶ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ನಮ್ಮ ಮುಂದೆ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು ಅಂತಂದರೆ ಕಾರ್ಮಿಕರ ಶ್ರಮನೂ ಇರಬೇಕು. ಅಷ್ಟು ಕಾರ್ಮಿಕರ ಶ್ರಮ ಇಲ್ಲ ಅಂದರೆ ಯಾವುದೇ ಸರ್ಕಾರ ಬರೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಈ ಏನು ಸೌಲಭ್ಯ ಬರುತ್ತೆ ಅದನ್ನು ನೇರ ಬಡ ಹಳ್ಳಿಗಳಲ್ಲಿ ಬಡ ಜನರಿಗೆ ಗೊತ್ತೇ ಇರಲ್ಲ ಏನು ಸೌಲಭ್ಯಗಳು ಇವೆ ಅನ್ನೋದು. ಅದನ್ನು ನಮ್ಮ ಪದಾಧಿಕಾರಿಗಳು ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ಏನೇನು ನಮ್ಮ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು. ಅದು ಈ ಕಾರ್ಯಕ್ರಮದ ಉದ್ದೇಶ. ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಏನೇನು ಮಾಡಿದ್ರಿ ಇಲ್ಲಿವರೆಗೆ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಕಾರ್ಡ್ ಮಾಡಿಸೋದು ಇಂಥ ವಿಚಾರಗಳಲ್ಲಿ ಏನೇನು ಮಾಡಿದ್ರಿ? ನಮ್ಮ ದೇಶದಲ್ಲಿ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. 80% ಕಾರ್ಮಿಕರೇ ಇರೋದರಿಂದ ನಾವು ಏನೇ ಒಂದು ಪಕ್ಷದ ಸಂಘಟನೆ ಮಾಡಬೇಕು ಅಂದರೆ ಫಸ್ಟ್ ನಾವು ಕಾರ್ಮಿಕರನ್ನು ಬಲಪಡಿಸ್ಬೇಕು. ಹಾಗಾಗಿ
ನಾವು KPCC ಕಾರ್ಮಿಕ ಘಟಕದಿಂದ ಪ್ರತಿಯೊಂದು ಜಿಲ್ಲೆನಲ್ಲೂ ನಾವು ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡ್ತೀವಿ. ಕಾರ್ಯಕಾರಿಣಿ ಸಭೆ ಮಾಡೋ ಮುಖಾಂತರ ನಮ್ಮ ಏನು ಕಾಂಗ್ರೆಸ್ ಪದಾಧಿಕಾರಿಗಳಿದೆ, ಕಾರ್ಮಿಕ ಘಟಕದ ಪದಾಧಿಕಾರಿಗಳು, ಅವರಿಗೆ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಕಾರ್ಮಿಕ ಇಲಾಖೆಯಲ್ಲಿರುವಂಥ ಸವಲತ್ತುಗಳು, ಅಲ್ಲಿರುವಂಥ ಬೆನಿಫಿಟ್ಸ್ನ ನಾವು ಕಾರ್ಮಿಕರ ಮನೆಗಳಿಗೆ ತಲುಪ್ಸೋಕ್ಕೊಂದು ಅವಕಾಶ ಆಗುತ್ತೆ. ಆ ಉದ್ದೇಶದಿಂದ ನಾವು ಪ್ರತಿ ಜಿಲ್ಲೆನಲ್ಲೂ ಈ ಥರ ಒಂದು ಮೀಟಿಂಗ್ಗಳು ಮಾಡಿಕೊಂಡು ನಮ್ಮ ಏನು ಒಂದು ಪದಾಧಿಕಾರಿಗಳಿದ್ದಾರೆ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಮತ್ತು ಇವಾಗ ಕಾರ್ಮಿಕ ಇಲಾಖೆಯಿಂದ ನಾವು ವಸಂತ್ ಕುಮಾರ್ ಅಂತೇಳಿ ಅವರು ನಿವೃತ್ತ ಕಾರ್ಮಿಕ ಜಂಟಿ ಆಯುಕ್ತರಾಗಿದ್ದಾರೆ. ಅವರು ಬಂದು ಈಗ ಸ್ವತಂತ್ರದ ನಂತರ ಏನೇನು ಕಾನೂನುಗಳಿತ್ತು, ಅದಾದಮೇಲೆ ಏನು ಕೋಡ್ಗಳಾಯಿತು ಅದ್ರ ಬಗ್ಗೆ ಮಾಹಿತಿ ನೀಡಿದ್ರು. ಅದರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಇನ್ಫಾರ್ಮೇಷನ್ಸು, ಇವಾಗ ನೀವು ಎಜುಕೇಷನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ನಾಲೆಡ್ಜನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಕಾರ್ಮಿಕ ಇಲಾಖೆಯಲ್ಲಿರುವಂಥ ಸವಲತ್ತುಗಳನ್ನ ಅದು ತಿಳ್ಕೊಂಡಾಗ ಜನಗಳಿಗೆ ತಲುಪಿಸ್ಬೋದು ಅನ್ನೋ ಉದ್ದೇಶದಿಂದ ಇದೊಂದು ಮೀಟಿಂಗ್ ಮಾಡಿದ್ದೀವಿ. ಅದು ಯಶಸ್ವಿಯಾಗಿ ಆಗಿದೆ. ಎಲ್ಲ ನಮ್ಮ ಪದಾಧಿಕಾರಿಗಳು, ಮೈಸೂರು ಜಿಲ್ಲಾಧ್ಯಕ್ಷರಾದಂಥ BG ವಿಜಯಕುಮಾರ್ ಸರ್ ನೇತೃತ್ವದಲ್ಲಿ, ಹಾಗೂ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ್ ಅವರ ಒಂದು ಸಮ್ಮುಖದಲ್ಲಿ ನಡೀತು. ಎಲ್ಲ ಚೆನ್ನಾಗಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟಸ್ವಾಮಿಗೌಡರು ಸುಮಾರು 35 ವರ್ಷದಿಂದ ಟ್ರೇಡ್ ಯೂನಿಯನ್ ವರ್ಕರ್ಸ್ಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋವಂಥವ್ರು. ಏನು ಒಂದು ನಿಮ್ಮಲ್ಲಿ ಗೊತ್ತಿರೋ ಹಾಗೆ ಒಂದು ಏನು ಮಿನಿಮಮ್ ಏಜಸ್ ಯಾರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಹೋಟೆಲ್ ವರ್ಕರ್ಸಿಗೆ, ಅಂಥವ್ರಿಗೋಸ್ಕರ ಹೋರಾಟ ಮಾಡಿ ಅವ್ರಿಗೋಸ್ಕರ ಸಂಘಟನೆ ಮಾಡಿದಂಥವ್ರು, ಟ್ರೇಡ್ ಯೂನಿಯನಲ್ಲಿ ಇದ್ದವಂಥವ್ರು, ಅವರು ಇವಾಗ ಮಾಹಿತಿಯನ್ನು ನೀಡಿದ್ದಾರೆ. ಅದರಿಂದ ನಾವೇನು ಒಂದು ಸಂಘ ಒಂದು ಪಕ್ಷದ ಸಂಘಟನೆ ಜೊತೆಗೆ ಕಾರ್ಮಿಕರನ್ನು ಬಲಪಡಿಸುವಂಥ ಕಾರ್ಯ